ಹಾಯ್ ಹಲೋ ನಮಸ್ಕಾರ. 2 ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಬೆಟ್ಟಿಂಗ್ ಹಾಗೂ ಗ್ಯಾಮ್ಲಿಂಗ್ ಆಡೋದ್ರಿಂದ ಆಗೋ ಪರಿಣಾಮಗಳ ಬಗ್ಗೆ. ಬಟ್ ಅದು ನನ್ನ ಕಣ್ಣೆದುರುಗಡೆ ನನ್ನ ಜೊತೆ ಆಗೋರಿಗೆ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಒಂದು ವಾರದಲ್ಲಿ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, ಅದು ಬೇಲೂರಲ್ಲಿ. ಒಬ್ಬ 23 ವರ್ಷದ ಹುಡುಗ ಫಿನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವನು ರಮ್ಮಿ ಗೇಮ್ ಆಡ್ತಾ ಸಾಲ ಮಾಡಿಕೊಂಡು ಸೂಸೈಡ್ ನೋಟ್ ಬರೆದಿಟ್ಟು ಪ್ರಾಣ ಕಳ್ಕೊಂಡಿದ್ದಾನೆ. ಇನ್ನೊಬ್ಬ ನನ್ನ ಜೊತೆ ಹೈಸ್ಕೂಲಿಂದ PU ವರ್ಗೂ ಒಟ್ಟಿಗೆ ಓದ್ಕೊಂಡು ಡಿಗ್ರಿ ಮುಗಿಸಿ ಬೆಂಗಳೂರಲ್ಲಿ ಕೆಲಸ ತಗೊಂಡು ಕೆಲಸ ಮಾಡ್ಕೊಂಡಿದ್ದವನು ಬೆಟ್ಟಿಂಗ್ ಆಡೋದ್ರಿಂದ ಲಾಸ್ ಮಾಡಿಕೊಂಡು 10 ರಿಂದ 15 ಲಕ್ಷ ಅಷ್ಟು ಸಾಲ ಆದಮೇಲೆ ಬೆಂಗಳೂರಿಂದ ಬೇರೆ ಡಿಸ್ಟ್ರಿಕ್ಟ್ ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಈ ಎರಡೂ ಘಟನೆ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನೋಡಿ. ನಾನು ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ ಒಬ್ಬ ಫ್ರೆಂಡ್ ಇದ್ದ. ನಾನು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೆ, ಅವನು ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದ. ಹೈಸ್ಕೂಲಿಂದ PU ವರ್ಗೂ ಒಂದೇ ಕಡೆನೇ ಓದಿದ್ದು. ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆ ಎಂಥ ಒಳ್ಳೆ ಹುಡುಗ ಅಂತಂದರೆ ಎಲ್ಲ ಟೀಚರ್ಸ್ ಅವರೇ ಇರ್ಬೋದು, ಲೆಕ್ಚರ್ಸ್ ಜೊತೆ ಇರ್ಬೋದು, ಯಾರನ್ನು ಕೇಳಿದ್ರು ಕೂಡ ಒಳ್ಳೆ ಇನ್ನೋಸೆಂಟ್ ಹುಡುಗ, ಒಳ್ಳೆ ಸ್ಟೂಡೆಂಟ್ ಅಂತ ಹೇಳಿಸ್ಕೊಂಡಿದ್ದವನು. ಬೇರೆ ಏನು ಕೂಡ ಮಾಡ್ತಾ ಇರಲಿಲ್ಲ. PU ಆದಮೇಲೆ ಡಿಗ್ರಿ ಮುಗಿಸಿ ಬೆಂಗಳೂರಲ್ಲಿ ಒಂದು ಕೆಲಸ ತಗೊಂಡು ಕೆಲಸ ಮಾಡ್ಕೊಂಡಿದ್ದ. ಬಟ್ ಅದು ಯಾವಾಗ ಬೆಟ್ಟಿಂಗ್ ಆಡೋಕೆ ಶುರು ಮಾಡೋದು ಅಂತ ಗೊತ್ತಿಲ್ಲ. ನನಗೆ ತಿಳಿದ ಹಾಗೆ 10 ರಿಂದ 15 ಲಕ್ಷ ಲಾಸ್ ಆಗಿ ಅದನ್ನ ಸಾಲ ಮಾಡಿಕೊಂಡು ಸಾಲ ತಗೊಂಡಿರೋದನ್ನ ವಾಪಸ್ ತೀರ್ಸೋಕಾಗದೆ, ಇದ್ರ ಬಗ್ಗೆ ಮನೆಯವ್ರಿಗೆ ಏನು ಹೇಳೋದು ಅಂತ ಗೊತ್ತಾಗದೆ ಬೆಂಗಳೂರಿಂದ ಒಬ್ಬನೇ ಹಾವೇರಿಗೆ ಟ್ರಾವೆಲ್ ಮಾಡಿ ಅಲ್ಲಿ ಯಾವುದೋ ನದಿಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾನೆ. ಇವನಿಗಿನ್ನು 26-27 ವರ್ಷ ಆಗಿರ್ಬೋದು ಅಷ್ಟೇ. ಇನ್ನು ಮನೆಯಲ್ಲಿ ಒಬ್ಬ ತಮ್ಮ ಇದ್ದಾನೆ, ಮಗ ದೊಡ್ಡವನಾಗಿದ್ದಾನೆ ಅಂತ ಮಗನ್ ನಂಬ್ಕೊಂಡಿರೋ ತಂದೆ ತಾಯಿ ಇದ್ದಾರೆ. ಅವ್ರ ಕಷ್ಟ ಯಾರು ಕೇಳೋದು ಇವಾಗ? ಇನ್ನೊಬ್ಬ 23 ವರ್ಷದ ಹುಡುಗ ಡಿಗ್ರಿ ಮುಗಿಸ್ಕೊಂಡು ಬೇಲೂರಲ್ಲಿ ಯಾವುದೋ ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ಇತ್ತೀಚೆಗೆ ಅಂದರೆ ಒಂದು 6 ತಿಂಗಳಿಂದ ರಮ್ಮಿ ಆಡೋಕ್ಕೆ ಶುರು ಮಾಡಿದ್ದಾನೆ. ಆಡ್ಕೊಂಡಿದ್ದವನು 2 ಲಕ್ಷ ಸಾಲ ಆದಮೇಲೆ ಧೈರ್ಯ ಕಳ್ಕೊಂಡು ತಂದೆ ತಾಯಿಗೆ ಹೇಗೆ ಮುಖ ತೋರಿಸೋದು ಅಂತ ಗೊತ್ತಾಗದೆ ಬೇಲೂರಲ್ಲಿ ಒಂದು ಹೋಟೆಲ್ ಬುಕ್ ಮಾಡಿ ಹೋಟೆಲ್ ಸ್ಟೇ ಆಗಿರ್ತಾನೆ. ಹೋಟೆಲ್ ಅವ್ರು ನಾರ್ಮಲ್ ಆಗಿ ಚೆಕ್ ಇನ್ ಆಗ್ತಾರಲ್ಲ, ಆ ಥರ ಚೆಕ್ ಇನ್ ಮಾಡಿ ಬಿಟ್ಟಿದ್ದಾರೆ. ಬೆಳಗ್ಗೆ ಯಾವಾಗ ರೂಮ್ ಚೆಕ್ಔಟ್ ಹಾಕಿ ಆ ಹುಡುಗ ಇನ್ನೂ ಬರಲಿಲ್ವೋ ಇವರು ಹೋಗಿ ರೂಮ್ ಹತ್ರ ಚೆಕ್ ಮಾಡಿದ್ದಾರೆ. ಬಟ್ ರೂಮ್ ನಾಕ್ ಮಾಡಿದ್ರು ಕೂಡ ಓಪನ್ ಮಾಡಿಲ್ಲ, ರೂಮ್ ಲಾಕ್ ಆಗಿದೆ ಒಳಗಡೆಯಿಂದ. ಸೊ ಇವ್ರಿಗೆ ಡೌಟ್ ಬಂದು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸು ಅಲ್ಲಿ ಲೋಕಲ್ಸ್ ಎಲ್ಲ ಬಂದು ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನೆಂದರೆ ಹುಡುಗ ಒಳಗಡೆಯಿಂದ ಲಾಕ್ ಮಾಡಿಕೊಂಡು ಸೂಸೈಡ್ ನೋಟ್ ಬರೆದಿಟ್ಟು ನೇಣು ಹಾಕ್ಕೊಂಡಿದ್ದಾನೆ ಅಂತ. ಆ ಸೂಸೈಡ್ ನೋಟಲ್ಲಿ ತನ್ನ ತಂದೆ ತಾಯಿಗೆ ಕ್ಷಮಿಸ್ಬಿಡಿ ಅಂತ ಸಾರಿ ಕೇಳಿ, ಯಾರು ಬೆಟ್ಟಿಂಗ್ ಆಡಬೇಡಿ, ಗ್ಯಾಮ್ಲಿಂಗ್ ಆಡಬೇಡಿ, ಈ ಆ್ಯಪ್ಸ್ಗಳನ್ನೆಲ್ಲ ಗೌರ್ಮೆಂಟು ಬ್ಯಾನ್ ಮಾಡಬೇಕು ಅಂತ ಹೇಳಿ ಸೂಸೈಡ್ ನೋಟ್ನ ಬರೆದಿಟ್ಟು ನೇಣು ಹಾಕ್ಕೊಂಡಿದ್ದಾನೆ. ಸೊ ಒಬ್ಬ 23 ವರ್ಷದ ಹುಡುಗ, ಇನ್ನೊಬ್ಬ 26 ವರ್ಷದ ಹುಡುಗ ಚಿಕ್ಕದ್ರಿಂದ ತಂದೆ ತಾಯಿ ಕಷ್ಟಪಟ್ಟು ಒಂದು ಹಳ್ಳಿಯಲ್ಲಿ ವ್ಯವಸಾಯ ಮಾಡ್ಕೊಂಡು ಬೇರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ನಾವು ಪಡ್ತಿರೋ ಕಷ್ಟ ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ಒಳ್ಳೆ ಸ್ಕೂಲಿಗೆ ಸೇರಿಸಿ ಒಂದು ಒಳ್ಳೆ ಭವಿಷ್ಯ ತೋರ್ಸೋಕ್ಕೋಸ್ಕರ ಕಷ್ಟಪಟ್ಟು ಸಾಕಿರ್ತಾರೆ. ಸಾವಿರಾರು ಕನಸು ಕಟ್ಕೊಂಡು ದೊಡ್ಡವ್ರು ಮಾಡಿರ್ತಾರೆ. ಇನ್ನೇನು ನಮ್ಮ ಕಷ್ಟ ಎಲ್ಲ ಮುಗೀತು, ನನ್ನ ಮಗ ದೊಡ್ಡವನಾಗಿದ್ದಾನೆ, ನಮಗೆ ಸಹಾಯ ಮಾಡ್ತಾನೆ ಅಂತ ಅನ್ಕೊಳ್ಳೋದ್ರಲ್ಲಿ ಈ ಥರ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಆಡಿ ಪ್ರಾಣ ಬಿಟ್ಟರೆ ಅವರು 18 ರಿಂದ 20 ವರ್ಷ ಕಷ್ಟಪಟ್ಟು ಸಾಕಿದ ಪ್ರಯೋಜನ ಏನು ಬೆಲೆ ಕೊಡ್ತಾ ಇದ್ದೀರಾ ನೀವು? ಗುರು, ಸೂಸೈಡ್ ಮಾಡ್ಕೊಳ್ಳೋದು ಒಂದೇ ದಾರಿ ಅಲ್ಲ. ನಾನು ಹೇಳ್ತಾ ಇರೋದು, ಇವಾಗ ಯಾರಾದರೂ ಬೆಟ್ಟಿಂಗ್ ಆಡ್ತಾ ಇದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಹೇಳ್ತಾ ಇರೋದು, ಗುರು, ಸೂಸೈಡ್ ಮಾಡ್ಕೊಳ್ಳೋದು ಒಂದೇ ದಾರಿ ಅಲ್ಲ. ಆ ರೀತಿ ಯೋಚನೆ ಬರೋಕ್ಕೂ ಮುಂಚೆ ತಮ್ಮ ತಂದೆ ತಾಯಿ ಸಣ್ಣದರಿಂದ ಕಷ್ಟಪಟ್ಟು ನಿಮ್ಮನ್ನು ಹೇಗೆ ಸಾಕಿದ್ದಾರೆ ಅಂತ ಒಂದ್ಸಲ ಯೋಚನೆ ಮಾಡಿ. ದಯವಿಟ್ಟು ಈ ವಿಡಿಯೋ ನೋಡಿದವ್ರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ವಿಡಿಯೋನ ತಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಫ್ರೆಂಡ್ ಆ ಥರ ಬೆಟ್ಟಿಂಗ್ ಆಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗಿದೆ ಅವನು ಈ ಥರ ಮಾಡ್ಕೊಂಡ್ಮೇಲೆ. ಇವಾಗ ಏನೇ ಮಾಡೋದು ಕೂಡ ಅವನ್ನ ವಾಪಸ್ ಬದುಕ್ಸೋಕ್ಕಂತೂ ಆಗಲ್ಲ, ಅವ್ನು ನಮ್ಮ ಜೊತೆ ಇಲ್ಲ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಬೆಟ್ಟಿಂಗ್ ಆಡ್ತಿರೋರು ಬೆಟ್ಟಿಂಗ್ ಆಡೋದನ್ನು ಇವತ್ತಿಗೆ ನಿಲ್ಲಿಸಲಿ. ಇನ್ಯಾರಾದರೂ ಬೆಟ್ಟಿಂಗ್ ಆಡೋಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೆಟ್ಟಿಂಗ್ ಆಡೋಕ್ಕೆ ಟ್ರೈ ಕೂಡ ಮಾಡಬೇಡಿ. ಇದ್ರ ಜೊತೆ ನಾನು ಈ ಬೆಟ್ಟಿಂಗ್ ಆ್ಯಪ್ಸ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಬೇಲೂರಲ್ಲಿ, ಅಂದರೆ ನಾನು ಇರೋದು ಬೇಲೂರಲ್ಲಿ ಪ್ರತಿಯೊಂದು ಕಾಲೇಜ್ಗೆ ಹೋಗಿ ಬೆಟ್ಟಿಂಗ್ ಆ್ಯಪ್ಸ್ನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ಮಂಡೇ ಅಂದರೆ ಸೋಮವಾರ ನಾನು ಪ್ರತಿಯೊಂದು ಕಾಲೇಜ್ಗೂ ವಿಸಿಟ್ ಮಾಡಿ ಅಲ್ಲಿ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ, ಅದನ್ನು ಪರಿಣಾಮಗಳು ಏನಾಗುತ್ತೆ ಅಂತ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಕ್ಯಾಂಪೇನ್ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ನೀವು ಯಾರಾದರೂ ಬೇಲೂರವರು ವಿಡಿಯೋ ನೋಡ್ತಾ ಇದ್ದರೆ, ಇಲ್ಲ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಯಾರಾದರೂ ಬೇಲೂರವರು ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಜೊತೆ ಸೇರ್ಬೋದು. ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ನಮ್ಮ ಕೈಲಾದಷ್ಟು ನಾವು ಮಾಡೋಣ ಬೆಟ್ಟಿಂಗ್ ಆ್ಯಪ್ಸ್ನ ತಡೆಯೋಕೆ. ಇನ್ನೊಬ್ಬ 23 ವರ್ಷದವನು, ಇನ್ನೊಬ್ಬ 22 ವರ್ಷದವನು, ಇನ್ನೊಬ್ಬ 26 ವರ್ಷದ ಹುಡುಗರು ಪ್ರಾಣ ಕಳ್ಕೊಳ್ಳೋದನ್ನು ತಪ್ಪಿಸೋಕೆ ನಮ್ಮ ಕೈಲಾದಷ್ಟು ಪ್ರಯತ್ನನ ನಾವು ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.